ಓಂ ಶ್ರೀ ರಾಘವೇಂದ್ರಾಯ ನಮಃ. ಭಕ್ತರ ಕಷ್ಟಗಳನ್ನು ನೀಗಿಸಿ ಕಾಮಧೇನು ಕಲ್ಪವೃಕ್ಷದಂತೆ ಅರಸುವ ಮಂತ್ರಾಲಯದ ಪ್ರಭು ಗುರು ರಾಘವೇಂದ್ರ ಸ್ವಾಮಿಗಳು 7 ದಿನದ ವ್ರತವನ್ನು ಮಾಡುವುದು ಹೇಗೆ, ಇದರ ವಿಧಿವಿಧಾನಗಳು ಏನು ಎಂಬುದನ್ನು ತಿಳಿಯೋಣ. ಮೊದಲನೇ ದಿನ ಸಾಮಾನ್ಯವಾಗಿ ಈ ವ್ರತವನ್ನು ಗುರುವಾರದಿಂದ ಆರಂಭಿಸುವುದು ಶ್ರೇಷ್ಠ. ಸಂಕಲ್ಪ ಮಾಡ್ಕೋಬೇಕು. ಮೊದಲನೇದಾಗಿ ಸಂಕಲ್ಪ ಮಾಡ್ಕೋಬೇಕು. ಮೊದಲ ದಿನ ಸ್ನಾನ ಮುಗಿಸಿ ಶುಭ್ರ ವಸ್ತ್ರ ಧರಿಸಿ ರಾಯರ ಪಟದ ಮುಂದೆ ದೀಪ ಹಚ್ಚಿ ನಿಮ್ಮ ಮನದ ಇಚ್ಛೆಯನ್ನು ರಾಯರಿಗೆ ತಿಳಿಸಿ, ನಾನು ಈ 7 ದಿನಗಳ ಕಾಲ ನಿಮ್ಮ ಸೇವೆಯನ್ನು ಮಾಡುತ್ತೇನೆ, ಸಲಹು ಗುರುದೇವ ಎಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ರಾಯರಿಗೆ ತುಳಸಿ ಮತ್ತು ಮಲ್ಲಿಗೆ ಹೂವು ಗಂಧ ಹಚ್ಚಿಬಿಟ್ಟು ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ. 2ನೇ ದಿನದ ಒಂದು ಪೂಜೆ ವಿಧಿವಿಧಾನ ಯಾವ ರೀತಿ ಇರಬೇಕು. ಮೊದಲನೇ ದಿನ ಇದು ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಪೂಜೆ ಮಾಡಿಕೊಂಡು, ಅದಾದ ನಂತರ 2ನೇ ದಿನ ಯಾವ ರೀತಿ ಇರಬೇಕು. ದಿನನಿತ್ಯ ಅಂದರೆ 2ನೇ ದಿನ ಕೂಡ ಅಷ್ಟೇ. ದಿನನಿತ್ಯದ ವಿಧಿವಿಧಾನಗಳು ಪ್ರತಿದಿನ ಈ ಕೆಳಗಿನ ಕ್ರಮಗಳನ್ನು ಪಾಲಿಸಲೇಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡುವುದು ಅಗತ್ಯ. ದೀಪಾರಾಧನೆ, ರಾಯರ ಪಟಕ್ಕೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ತುಪ್ಪ ಇಲ್ಲ ಅಂದರೆ ಎಳ್ಳೆಣ್ಣೆ ಇಲ್ಲ ಅಂದರೆ ತುಪ್ಪ, ಎರಡರಲ್ಲಿ ಯಾವುದಾದ್ರೂ ಒಂದು ಎಣ್ಣೆ ದೀಪನ ಹಚ್ಚಿಬಿಟ್ಟು ರಾಯರಿಗೆ ನಮಸ್ಕಾರ ಮಾಡುವಂಥದ್ದು. ಮತ್ತು ಜಪ ಮಾಡ್ಕೋಬೇಕಾಗತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸ್ಬೇಕಾಗತ್ತೆ. ನಿಮಗೆ ಸಾಧ್ಯವಾದರೆ ಪಾರಾಯಣ ಕೂಡ ಮಾಡ್ಕೋಬಹುದು. ನೈವೇದ್ಯ ಏನು ಮಾಡಬೇಕು ಅಂತ ಹೇಳೋದಾದರೆ, ಹಣ್ಣು ಹಾಲು ಅಥವಾ ಮನೆಯಲ್ಲಿ ಮಾಡಿದ ಸಾತ್ವಿಕ ಆಹಾರ ರಾಯರಿಗೆ ಅರ್ಪಿಸುವುದು. ಪಾಲಿಸಬೇಕಾದ ನಿಯಮಗಳು: ಆಹಾರ ಈ 7 ದಿನಗಳ ಕಾಲ ಸಂಪೂರ್ಣವಾಗಿ ಮಾಂಸಾಹಾರ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರ್ದು. ಅಂದರೆ ಅದನ್ನೆಲ್ಲ ತ್ಯಜಿಸಬೇಕು. ಬ್ರಹ್ಮಚಾರ್ಯ ಅಂದರೆ ವ್ರತದ ಅವಧಿಯಲ್ಲಿ ಬ್ರಹ್ಮಚಾರ್ಯವನ್ನು ಪಾಲಿಸುವುದು ಮುಖ್ಯ. ಇದು ಇಂಪಾರ್ಟೆಂಟು ಸ್ನೇಹಿತರೆ. ಇದು ಗಮನದಲ್ಲಿಟ್ಕೊಳ್ಳಿ. ಗಂಡ ಹೆಂಡತಿ ಸ್ವಲ್ಪ ದೂರ ಇದ್ದು ನಾವು ಈ ಒಂದು ವ್ರತನ ಆಚರಣೆ ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಮತ್ತು ಮನಸ್ಥಿತಿ ಹೇಗಿರಬೇಕು ಅಂತ ಹೇಳೋದಾದರೆ, ಸುಳ್ಳು ಹೇಳಬಾರದು, ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು, ಸುಳ್ಳು ಕೂಡ ಹೇಳಬಾರ್ದು. ಸದಾ ರಾಯರ ಸ್ಮರಣೆಯಲ್ಲಿ ಇರಬೇಕು. 7 ದಿನ ಆಗೋವರೆಗೂ ಯಾವುದೇ ರೀತಿ ಅಡಚಣೆ ಬರೋದ ಹಾಗೆ ನೀವು ನೋಡ್ಕೋಬೇಕಾಗುತ್ತೆ. 4ನೇದಾಗಿ ವ್ರತದ ಮುಕ್ತಾಯ. 7ನೇ ದಿನದ ಒಂದು ಆಚರಣೆ ಹೇಗಿರಬೇಕು ಅಂತ ಹೇಳೋದಾದರೆ, 7ನೇ ದಿನ ಅಂದರೆ ಬುಧವಾರ, ಅಂದರೆ ಗುರುವಾರ ಶುರು ಮಾಡಿದ್ರಿ ಅಂತಂದರೆ ಬುಧವಾರ ಮುಗಿಯುತ್ತೆ ಅಲ್ವಾ. ರಾಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹತ್ತಿರದ ರಾಯರ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಿರಿ. ಸಾಧ್ಯವಾದರೆ 5 ಸುಮಂಗಲಿಯರಿಗೆ ಅಥವಾ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಫಲದಾನ ಮಾಡಿ. ಇದು ರಾಯರ ವ್ರತದ ನಿಯಮ. ನೀವು ಏನೇ ಒಂದು ಕೋರಿಕೆ ಇಟ್ಟರೂ ಕೂಡ 7 ದಿನದಲ್ಲಿ ನೆರವೇರುವ ಒಂದು ವ್ರತ 7 ದಿನದ ರಾಯರ ವ್ರತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೀವು ಕೂಡ ಇದನ್ನು ವ್ರತನ ಆಚರಣೆ ಮಾಡ್ಕೋಬೋದು. ಥ್ಯಾಂಕ್ ಯು.